ಒಂದು ಸಂಖ್ಯೆಯನ್ನು 100% ಹೆಚ್ಚಿಸಿದಾಗ ಅದು 2820 ರೂಪಾಯಿ ಆಗುತ್ತೆ. ಆ ಸಂಖ್ಯೆ ಎಷ್ಟು ಅಂತ ಕೇಳಿರಲಿ. ಅಂದ್ರೆ ಒಂದು ಮೊದಲಕ್ಕೆ ಸಂಖ್ಯೆ 100 ಇತ್ತು, 100% ಜಾಸ್ತಿ ಅಂದ್ರೆ ಏನಾಗುತ್ತೆ, 100% 100 ಜಾಸ್ತಿ ಆಗುತ್ತೆ ಅಂದ್ರೆ 200 ಆಗುತ್ತೆ. ಈ 200 ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ, 2820 ಕೊಟ್ಟಾನ. ಅಂದ್ರೆ ಇಂಟು 14.1 ಆಗೈತಿ. ನಮ್ಗೆ ಆ ಸಂಖ್ಯೆ ಆದಂತ ಕೇಳ್ಯಾರ. ಇಂಟು 14.1 100ಕ್ಕೆ ಮಾಡಿದ್ರೆ ಎಷ್ಟಾಗತ್ತೆ, 1410 ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. PDF ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. 8 ಪೆನ್ನುಗಳು ಮತ್ತು 10 ಪೆನ್ಸಿಲ್ಗಳು ಒಟ್ಟು ಬೆಲೆ 132 ರೂಪಾಯಿ. ಪೆನ್ನು ಎಕ್ಸ್ ಅಂತ ತೊಗೊಂತೀನಿ, ಪೆನ್ಸಿಲ್ ವಾಯ್ ಅಂತ ತೊಗೊಂತೀನಿ. ಇಲ್ಲಿ ಅಂದ್ರೆ ಏನಾಗುತ್ತೆ, ಇದು 8x ಪ್ಲಸ್ 10y ಎಷ್ಟಾಗುತ್ತೆ, 132 ಆಗುತ್ತೆ. ಒಂದು ಪೆನ್ನಿನ ಬೆಲೆ 2 ರೂಪಾಯಿ ಕಡಿಮೆ ಆಗುತ್ತೆ ಮತ್ತು ಒಂದು ಪೆನ್ಸಿಲಿನ ಬೆಲೆ 7 ರೂಪಾಯಿ ಹೆಚ್ಚಾದ್ರೆ 17 ಪೆನ್ನುಗಳ ಮತ್ತು 6 ಪೆನ್ಸಿಲ್ಗಳ ಬೆಲೆ 136 ರೂಪಾಯಿ ಆಕತಿ. ಅಂದ್ರೆ ನೋಡ್ರಿ 17 ಪೆನ್ನಿಂದ 2 ರೂಪಾಯಿ ಕಡಿಮೆ ಆಗುತ್ತೆ. ಅಂದ್ರೆ ಏನಾಗತ್ತೆ ಇಲ್ಲಿ 17 × x - 2 ಪ್ಲಸ್ 6 ಪೆನ್ನಿಂದ ಪೆನ್ಸಿಲ್ ಬೆಲೆ ಏನು 7 ರೂಪಾಯಿ ಜಾಸ್ತಿ ಆಗುತ್ತೆ. ಅಂದ್ರೆ 6 × y + 7 ಎಷ್ಟಾಗುತ್ತೆ, 136 ಆಗುತ್ತೆ. ಇದೇನಾಗುತ್ತೆ 17x - 34 ಪ್ಲಸ್ 6y + 42 136 ಆಕತಿ. 17x + 6y ಎಷ್ಟಾಗತ್ತೆ, ಇದು ಇಲ್ಲಿ 34 42 8 ಉಳಿತೈತಿ. ಈ ಸೈಡ್ ಹೋದ್ರೆ 128 ಆಕತಿ. 17x + 6y ಇದು ಇಕ್ವೇಶನ್ 2 ಅಂತ ತೊಗೊಂತೀನಿ. 8x + 10y ಇಕ್ವೇಶನ್ 1 ಅಂತ ತೊಗೊಂತೀನಿ. 1 ಮತ್ತು 2 ಇಕ್ವೇಶನ್ ಏನಕತಿ ಇಲ್ಲಿ 17x + 6y = 128. 8x + 10y ಏನಾಗುತ್ತೆ, 132 ಆಗುತ್ತೆ. ಇದಕ್ಕೆ ಇಂಟು 5 ಮಾಡ್ತೀನಿ, ಇದಕ್ಕೆ ಇಂಟು 3 ಮಾಡ್ತೀನಿ. ಎಷ್ಟಾಗುತ್ತೆ ಇದು 85x + 30y = 640 ಆಗುತ್ತೆ. ಇದೇನಾಗುತ್ತೆ 24x + 30y ಮೈನಸ್ = 396 ಆಗುತ್ತೆ. ಇಲ್ಲಿ ಪ್ಲಸ್ ಇದಕ್ಕೆ ಇವು ಮೈನಸ್ ಹಾಕು. ಇದೇನಾಗುತ್ತೆ 61x = 244 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ, ಇಲ್ಲಿ 4 ಆಗುತ್ತೆ. ಈ ಎಕ್ಸ್ ವ್ಯಾಲ್ಯೂ ಇಕ್ವೇಶನ್ 1ರಾಗ ಹಾಕ್ತೀನಿ. ಇಲ್ಲಿ ಏನಾಗುತ್ತದೆ, ಎಕ್ಸ್ ವ್ಯಾಲ್ಯೂ ಇಕ್ವೇಶನ್ 1ರೊಳಗೆ ಹಾಕೊಂಡ್ವಿ ಅಂದ್ರೆ ಇಲ್ಲಿ 8 × 4 + 10y ಎಷ್ಟಾಗುತ್ತೆ, 132 ಆಗುತ್ತೆ. 32 + 10y = 132. ಇದು 32 ಆ ಸೈಡ್ ಹೋದ್ರೆ 100 ಉಳಿತೈತಿ. y ವ್ಯಾಲ್ಯೂ ಎಷ್ಟಾಗುತ್ತೆ, 10 ಆಕತಿ. ನಮ್ಗೇನು ಕೇಳ್ಯಾರ, 12 ಪೆನ್ ಮತ್ತು 9 ಪೆನ್ಸಿಲ್ಗಳ ಬೆಲೆ ಕೇಳ್ಯಾರ. 12 ಪೆನ್ನಿಂದ ಎಷ್ಟಾಗುತ್ತೆ, 12 × 4 ಪ್ಲಸ್ 9 × 10 ಎಷ್ಟಾಗುತ್ತೆ, 48 + 90 ಮಾಡಿದ್ರೆ 138 ರೂಪಾಯಿ ಆಗುತ್ತೆ. ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 75,400 ಎ ಬಿ ಮತ್ತು ಸಿ ನಡುವೆ ಹಂಚಲಾಗೈತಿ. ಎ ಪಾಲಿನ 3 ಪಟ್ಟು, ಬಿ ಯ ಪಾಲಿನ 9 ಪಟ್ಟು ಸಿ ಯ ಪಾಲಿನ 4 ಪಟ್ಟು ಆಗಿದ್ರೆ ಎ ಯ ಪಾಲಿ ಎಷ್ಟಂತ ಕೇಳ್ಯಾರ. ನೋಡ್ರಿ, ಎ ಪಾಲಿನ 3 ಪಟ್ಟು ಬಿ ಪಾಲಿನ 9 ಪಟ್ಟು 4 ಪಟ್ಟು ಸಿ ಐತಿ. ಅಂದ್ರೆ 9 3 9 4 LCM ಎಷ್ಟಾಗತ್ತೆ, ಇಲ್ಲಿ 36 ಆಕತಿ. ಅಂದ್ರೆ ಎ ರೇಷಿಯೋ ಬಿ ರೇಷಿಯೋ ಸಿ ಏನಾಗತ್ತೆ, 3 12 9 4 49. ಟೋಟಲ್ ಸಮ್ ಎಷ್ಟಾಗತ್ತೆ, ಇವ್ರದ್ದು ಟೋಟಲ್ ಸಮ್ 25 ಆಕತಿ. 25 ವ್ಯಾಲ್ಯೂ ಎಷ್ಟು ಕೊಟ್ಟನ, 75,400 ಕೊಟ್ಟನ. ಅಂದ್ರೆ ಇಂಟು 3016 ಆಕತಿ. ನಮ್ಗೆ ಎ ವ್ಯಾಲ್ಯೂ ಕೇಳೋಣ. ಎ ವ್ಯಾಲ್ಯೂ ಎಷ್ಟೈತಿ, 12 × 3016 ಮಾಡಿದ್ರೆ 36,192 ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 9 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ ವೃತ್ತದಲ್ಲಿ ಕೇಂದ್ರದಲ್ಲಿ 15 ಡಿಗ್ರಿ ಕೋನವನ್ನು ಉತ್ಪನ್ನ ಮಾಡುವ ವಕ್ರರೇಖೆಯಿಂದ ಒಂದು ಕ್ಷೇತ್ರ ರಚನೆ ಆಗುತ್ತೆ. ಆ ಕ್ಷೇತ್ರದ ಪರಿಧಿ ಎಷ್ಟಂತ ಕೇಳಿರ್ಲಿ. ನೋಡ್ರಿ, ವಕ್ರರೇಖೆ ಲೆಂತ್ ಏನು ಬರ್ತೈತಿ, ಇಲ್ಲಿ ವಕ್ರರೇಖೆ ಫಾರ್ಮುಲೆಯಲ್ಲಿ θ / 360 ಡಿಗ್ರಿ ಇಂಟು 2πr ಆಕತಿ. ಥೀಟಾ ಎಷ್ಟು ಕೊಟ್ಟನ, ಇಲ್ಲಿ 18 ಡಿಗ್ರಿ ಕೊಟ್ಟನ, / 360 ಇಂಟು 2 ಪೈ ವ್ಯಾಲ್ಯೂ 22/7 6 9 ಕೊಟ್ಟನ. 18 ಒಂದ್ಲೆ 18 20 ಆಗುತ್ತೆ. 2 10 2 2 11 2 ಇಲ್ಲಿ ಆಗುತ್ತೆ. ಇದೆಷ್ಟಾಗುತ್ತೆ 99 / 35 ಆಗುತ್ತೆ. ಇದೆಷ್ಟಾಗುತ್ತೆ 2.83 ಬರ್ತೈತಿ ವಕ್ರರೇಖೆ. ನಮಗೆ ಪರಿಧಿ ಕೇಳ್ಯಾರ. ಇಲ್ಲಿ ಕ್ಷೇತ್ರದ ಪರಿಧಿ ಏನಾಗುತ್ತೆ, ವಕ್ರರೇಖೆ ಪ್ಲಸ್ ರೇಡಿಯಸ್ 2 ಪಟ್ಟು ಆಗುತ್ತೆ. ಇಲ್ಲಿ ವಕ್ರರೇಖೆ ಎಷ್ಟು ಬಂದೈತಿ, 2.83 ಪ್ಲಸ್ 2 ಇಂಟು ರೇಡಿಯಸ್ 9 ಐತಿ. 2.83 ಪ್ಲಸ್ 18 ಮಾಡಿದ್ರೆ ಎಷ್ಟಾಗುತ್ತೆ, 20.83 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2 ಅಭ್ಯರ್ಥಿಗಳ ನಡುವಿನ ಚುನಾವಣೆಯಲ್ಲಿ ನೋಂದಾಯಿತ ಮತದಾರರಲ್ಲಿ 85% ಮಂದಿ ಮತ ಚಲಾಯಿಸಿದರು. ಚಲಾಯಿಸಿದ ಮತಗಳಲ್ಲಿ 4% ಅಮಾನ್ಯವಾಗಿದ್ದು, ಗೆದ್ದ ಅಭ್ಯರ್ಥಿ ಮಾನ್ಯ ಮತಗಳಲ್ಲಿ 65% ಮತಗಳನ್ನು ಪಡೆದು 2142 ಮತಗಳ ಅಂತರದಿಂದ ಗೆದ್ದನು. ಒಟ್ಟು ನೋಂದಾಯಿತ ಮತದಾರರ ಸಂಖ್ಯೆ ಎಷ್ಟಂತ ಕೇಳ್ಯಾರ. ನೋಡ್ರಿ, ನಾ ಟೋಟಲ್ ಜನ 100x ಅಂತ ತೊಗೊಂತೀನಿ. ಇಲ್ಲಿ ಅದರ ವೋಟ್ ಮಾಡಿದ್ರೆ ಎಷ್ಟೈತಿ, 85x ಐತಿ. ಈ 85x 4% ಏನಾಗುತ್ತೆ, ಅಮಾನ್ಯಕ್ಕೂ ಅಂದ್ರೆ -4% ಅಂದ್ರೆ ಎಷ್ಟಾಗತ್ತೆ, ಇಲ್ಲಿ ಇದ್ರ ವ್ಯಾಲ್ಯೂ 3.4 ಆಗುತ್ತೆ. ಅಂದ್ರೆ
ವ್ಯಾಲಿಡ್ ಇವು ಎಷ್ಟಕ್ಕೂ 81.6x ಓಟಕ್ಕೂ ಈ 81.6x ಓಟ್ನಾಗ ಗೆದ್ದ ಅಭ್ಯರ್ಥಿ ಎಷ್ಟು ಪರ್ಸೆಂಟೇಜ್ ತೊಗೊಂತಾನೆ 65% ತೊಗೊಂತಾನೆ. ಸೋತಾವ್ ಎಷ್ಟು ತೊಗೊಂತಾನೆ 35% ತೊಗೊಂತಾನೆ. ಇವ ಎಷ್ಟು ಪರ್ಸೆಂಟ್ ಅಂತರ್ಲೆ ಗೆದ್ದ ಇಲ್ಲಿ 30% ಇಲ್ಲಿ ಅಂತರ್ಲೆ ಗೆದ್ದ. ಅಂದ್ರೆ 30% ಆಪ್ ಇಲ್ಲಿ ಎಷ್ಟು ಕೊಟ್ಟನ 81.6x ಈಜು ಕೊಟ್ಟು 2142 ಆಗುತ್ತೆ. ಇಲ್ಲಿ 30/100 ಇಂಟು 816 ಎಕ್ಸ್ ಈಜು ಕೊಟ್ಟು 2142 ಆಗತ್ತೆ. ಎಕ್ಸ್ ಈಜು ಕೊಟ್ಟು 2142 ಇಂಟು 100 ಇಂಟು 10 30 ಇಂಟು 816 ಆಕತಿ. 00 ಇದೆಷ್ಟಾಗತ್ತೆ ಇಲ್ಲಿ ಇದ್ರ ವ್ಯಾಲ್ಯೂ ಎಷ್ಟು ಬರ್ತೈತೆ ಅಂದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ 87.5 ಆಗುತ್ತೆ. ನಮಗೇನು ಕೇಳೋ ಟೋಟಲ್ ಮತಗಳು ಎಷ್ಟು ಅದಾವೆ 100x ಅದಾವೆ. 100 ಇಂಟು 87.5 ಮಾಡಿದ್ರೆ ಎಷ್ಟಾಗುತ್ತೆ 8750 ಟೋಟಲ್ ಓಟಕ್ಕು. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 16 ಮತ್ತು 56ಗಳಿಗೆ ಮೂರನೇ ಅನುಪಾತ ಎಕ್ಸ್ ಆಗಿದ್ರೆ ಎಕ್ಸ್ ಮೌಲ್ಯ ಕಂಡುಹಿಡಿರಿ ಅಂತಂದು ಕೇಳಿದ್ರೆ ಮೂರನೇ ಅನುಪಾತ ಏನಾಗತ್ತೆ ಇಲ್ಲಿ 16/56 ಈಜು ಕೊಟ್ಟು 56/x ಆಗುತ್ತೆ. 4 4 4 14 4 1 4 14 14 14 ಎಷ್ಟಾಗುತ್ತೆ 196. ಎಕ್ಸ್ ವ್ಯಾಲ್ಯೂ ಎಷ್ಟು 196. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪ್ರಿಯಾ ಒಂದು ಕೆಲಸವನ್ನು 26 ದಿನಗಳಲ್ಲಿ ಮಾಡಬಹುದು. ಪ್ರಿಯಾ ಅವ್ರದ್ದು ಎಷ್ಟು ಐತಿ ಇಲ್ಲಿ ದಿವಸ 26 ಐತಿ. ಪ್ರಿಯಾ ಮತ್ತು ವರ್ಷ ಒಟ್ಟಿಗೆ ಅದೇ ಕೆಲಸನ 13 ದಿನದಾಗ. ಅಂದ್ರೆ ಪ್ರಿಯಾ ಮತ್ತು ವರ್ಷ ಸೇರಿ ಎಷ್ಟು ದಿನದಾಗ ಮಾಡ್ತಾರೆ 13 ದಿನದಾಗ ಮಾಡ್ತಾರೆ. ಪ್ರಿಯಾ ವರ್ಷ ಮತ್ತು ನಿಶಾ ಅವರು ಸೇರಿ ಕೆಲಸನ 10 ದಿನದಾಗ ಮಾಡ್ತಾರೆ. ಅಂದ್ರೆ ಪ್ರಿಯಾ ಪ್ಲಸ್ ವರ್ಷ ಪ್ಲಸ್ ನಿಶಾ ಸೇರಿ ಎಷ್ಟು ದಿನದಾಗ 10 ದಿನದಾಗ ಮಾಡ್ತಾರೆ. ಹಾಗಾದ್ರೆ ಪ್ರಿಯಾ ಮತ್ತು ನಿಶಾ ಒಟ್ಟಿಗೆ ಆ ಕೆಲಸನ ಎಷ್ಟು ದಿನದಾಗ ಮಾಡ್ತಾರೆ ಅಂತಂದು ಕೇಳಿರಿ. ಇಲ್ಲಿ LCM ಎಷ್ಟಾಗುತ್ತೆ 130 ಆಗುತ್ತೆ. 26 ಇಲ್ಲಿ 13 10 13 ಆಯ್ತು ನೋಡ್ರಿ. ಪ್ರಿಯಾಂದ ಎಫಿಷಿಯನ್ಸಿ ಎಷ್ಟಾಯ್ತು 5 ಆಯ್ತು. ವರ್ಷನ ಎಫಿಷಿಯನ್ಸಿ ಇಬ್ಬರದು ಸೇರಿ ಇಲ್ಲಿ 10 ಐತಿ. ವರ್ಷನ ಎಫಿಷಿಯನ್ಸಿ 10 ಆಯ್ತು. ಪ್ರಿಯಾ ಮತ್ತು ವರ್ಷನ್ ಸೇರಿ 10 ಆಯ್ತು. ಇಲ್ಲಿ ನಿಶಾಂದ್ ಎಷ್ಟಾಗುತ್ತೆ 3 ಆಗುತ್ತೆ. ನಮಗೇನು ಕೇಳಿರಲಿ ಆ ಒಟ್ಟಿಗೆ ಕೆಲಸವನ್ನು ಯಾರ್ಯಾರು ಪ್ರಿಯಾ ಮತ್ತು ನಿಶಾ ಕೇಳ್ಯಾರ. ಅಂದ್ರೆ ಪ್ರಿಯಾ ಮತ್ತು ನಿಶಾ ಎಷ್ಟು 130 ಡಿವೈಡೆಡ್ ಬೈ ಪ್ರಿಯಾಂದ 5 ಎಫಿಷಿಯನ್ಸಿ ನಿಶಾಂದ 3 ಎಫಿಷಿಯನ್ಸಿ 130 ಡಿವೈಡೆಡ್ ಬೈ 8 ಆಗುತ್ತೆ. 2 65 2 4 65 ಡಿವೈಡೆಡ್ ಬೈ 4 ದಿನ ಬೇಕು. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಜುನ್ ಮತ್ತು ಮಲೈಕ ತಮ್ಮ ತಮ್ಮ ಕಾರುಗಳಲ್ಲಿ ದೆಹಲಿಯಿಂದ ಕಾನ್ಪುರ್ಗೆ ಪ್ರಯಾಣಿಸುತ್ತಿದ್ದಾರೆ. ಅರ್ಜುನ್ 138 km/h ವೇಗದಲ್ಲಿ ಸಾಗ್ತಾನೆ ಮತ್ತು ಮಲೈಕ 92 km/h ವೇಗದಲ್ಲಿ ಸಾಗ್ತಾಳೆ. ಅರ್ಜುನ್ಗೆ 8 ಗಂಟೆಗಳು ಬೇಕಾದರೆ ಮಲೈಕ ಕಾನ್ಪುರ್ಗೆ ತಲುಪಲು ಎಷ್ಟು ಸಮಯ ಬೇಕಂತ ಕೇಳ್ಯಾರ. ನೋಡ್ರಿ ಡಿಸ್ಟೆನ್ಸ್ ಎಷ್ಟಾಗತ್ತೆ ಇಲ್ಲಿ ಅರ್ಜುನ್ಗೆ ಟೋಟಲ್ 138 ಅವರ್ ಸ್ಪೀಡ್ ಕೊಟ್ಟನ. ಟೈಮ್ ಎಷ್ಟು ಕೊಟ್ಟನ 8 ಕೊಟ್ಟನ. ಡಿಸ್ಟೆನ್ಸ್ ಎಷ್ಟಾಗತ್ತೆ ಇಲ್ಲಿ 1104 km ಆತಂದ್ರೆ ದೆಹಲಿಯಿಂದ ಕಾನ್ಪುರ್ಗೆ ಎಷ್ಟು 1104 km ಆಯ್ತು. ಹಂಗಾರ ಮಲೈಕ ತೊಳ್ಕೊಳ್ಳೋ ಟೈಮ್ ಎಷ್ಟಾಗುತ್ತೆ ಡಿಸ್ಟೆನ್ಸ್ ಸೇಮ್ ಆಗುತ್ತೆ. 1104 ಡಿವೈಡೆಡ್ ಬೈ ಸ್ಪೀಡ್ ಎಷ್ಟು ಕೊಟ್ಟರೆ ಇವ್ರದ್ದು 92 ಕೊಟ್ಟರೆ ಅಂದ್ರೆ 12 ಅವರ್ ಬೇಕು. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ಹಿಟ್ಟನ್ನು 47% ಲಾಭದಲ್ಲಿ ಮಾರುತ್ತೇನೆ ಎಂದು ಹೇಳ್ತಾನೆ. ಆದ್ರೆ ಅವನು ಹೇಳಿದ ತೂಕಕ್ಕಿಂತ 8% ಕಡಿಮೆ ಇರುವ ತೂಕವನ್ನು ಅಕ್ರಮವಾಗಿ ಬಳಸ್ತಾನೆ. ವ್ಯಾಪಾರಿ ಗಳಿಸುವ ಒಟ್ಟು ಲಾಭ ಶೇಕಡಾವಾರು ಎಷ್ಟು ಅಂತಂದು ಕೇಳಿರಿ. ನೋಡ್ರಿ ಕಾಸ್ಟ್ ಪ್ರೈಸ್ ಇದ್ದ ಸೆಲ್ಲಿಂಗ್ ಪ್ರೈಸ್ ಏನಾಗತಿ 47% ಪ್ರಾಫಿಟ್ ನೇ ಮಾಡ್ತಾನೆ. ಕಾಸ್ಟ್ ಪ್ರೈಸ್ ಇದ್ರ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತಿ 147 ಆಕತಿ. ಅದ್ರ ತೂಕ ಏನ್ ಮಾಡ್ತಾನ 8% ಕಡಿಮೆ ಕೊಡ್ತಾನ. ಅಂದ್ರೆ ಒಂದು ತೂಕ 100 ಕೊಟ್ಟನ ಅಂದ್ರೆ ಅವು ಕಾಸ್ಟ್ ಪ್ರೈಸ್ ಎಷ್ಟಾಗಿರ್ತೈತಿ ಇಲ್ಲಿ 92 ಆಗಿರ್ತೈತಿ. 100 ಕ್ಯಾನ್ಸಲ್ ಆದ್ರೆ 92 ರೇಷಿಯೋ ಏನಾಗುತ್ತೆ 147 ಕಾಸ್ಟ್ ಪ್ರೈಸ್ ಮತ್ತೆ ಸೆಲ್ಲಿಂಗ್ ಪ್ರೈಸ್ ಇದು ಬರ್ತೈತಿ. ಇಲ್ಲಿ ಪ್ರಾಫಿಟ್ ಎಷ್ಟಾಗುತ್ತೆ 55 ಐತಿ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗುತ್ತೆ 55 ಡಿವೈಡೆಡ್ ಬೈ 92 ಇಂಟು 100 ಮಾಡಿದ್ರೆ ಇದು 59.78% ಪ್ರಾಫಿಟ್ ಆಗುತ್ತೆ. ನಮ್ಮ ನಿಯರ್ ಇರೋದು 60% ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಮೇರಿಯ ಪ್ರಸ್ತುತ ವಯಸ್ಸಿನ 3 ಪಟ್ಟು ದಿಯಾದ ಪ್ರಸ್ತುತ ವಯಸ್ಸಿನ 5 ಪಟ್ಟಿಗಿಂತ 20 ವರ್ಷ ಹೆಚ್ಚು ಅಂತಂದು ಕೊಟ್ರ. ಅಂದ್ರೆ ಮೇರಿ ವಯಸ್ಸಿನ 3 ಪಟ್ಟು ಅಂದ್ರೆ 3m = ದಿಯಾನ ವಯಸ್ಸಿಂದ ಎಷ್ಟು 5 ಪಟ್ಟು ಐತೆ 5d 20 ವರ್ಷ ಜಾಸ್ತಿ. ಅಂದ್ರೆ 5d ಪ್ಲಸ್ 20 ಆಯ್ತು. ಎಮ್ ವ್ಯಾಲ್ಯೂ ಏನಾಗುತ್ತಿಲ್ಲ 5d ಪ್ಲಸ್ 20 ಡಿವೈಡೆಡ್ ಬೈ 3 ಕೆಳಗೆ ಬರ್ತೈತಿ. ಎಮ್ ವ್ಯಾಲ್ಯೂ ಆಯ್ತು. ದಿಯಾದ ಪ್ರಸ್ತುತ ವಯಸ್ಸಿನ 2 ಪಟ್ಟು ಅಂದ್ರೆ ದಿಯಾ ವಯಸ್ಸಿಂದ ಎಷ್ಟು ಐತಿ ಇಲ್ಲಿ 2 ಪಟ್ಟು. ಮೇರೆ ಪ್ರಸ್ತುತ ವಯಸ್ಸಿಗಿಂತ 2 ವರ್ಷ ಕಡಿಮೆ ಅಂತಂದ್ರೆ ಏನಾಗುತ್ತೆ 2d m - 2 ಆಗುತ್ತೆ. ಇಲ್ಲಿ ಎಮ್ ವ್ಯಾಲ್ಯೂ ಏನು ಬಂದೈತಿ ಇಲ್ಲಿ 5d ಪ್ಲಸ್ 20 ಡಿವೈಡೆಡ್ ಬೈ 3 ಬಂದೈತೆ. ಅದನ್ನ ಹಾಕೊಂಡು ಇಲ್ಲಿ 2d 5d ಪ್ಲಸ್ 20 ಡಿವೈಡೆಡ್ ಬೈ 3 - 2. LCM 3 ಆಗುತ್ತೆ. ಇಲ್ಲಿ 2d 5d ಪ್ಲಸ್ 20 LCM 3 ಆದ್ರೆ ಇದು 6 ಡಿವೈಡೆಡ್ ಬೈ 3 ಆಗುತ್ತೆ. 6d 5d ಪ್ಲಸ್ ಇದು 14 ಆಗುತ್ತೆ. ಡಿ ವ್ಯಾಲ್ಯೂ ಎಷ್ಟು ಬಂತು 14 ಬಂತು. ಈ ಡಿ ವ್ಯಾಲ್ಯೂನ ಈ ಎಮ್ ವ್ಯಾಲ್ಯೂ ಇದ್ದಲ್ಲಿ ಹಾಕೋಣ ಅಂದ್ರೆ ಎಷ್ಟಾಗುತ್ತದೆ
ಅಲ್ಲಿ ಹಾಕೊಂಡ್ವಿ ಅಂದ್ರೆ ನಾವು ಎಮ್ ಈಜು ಕೊಟ್ಟು ಡಿ ವ್ಯಾಲ್ಯೂ 14 ಹಾಕಿದ್ವಿ ಅಂದ್ರೆ ಇದೇನಾಗುತ್ತೆ 70 + 20 ಡಿವೈಡೆಡ್ ಬೈ 3 ಆಗುತ್ತೆ. ಅಂದ್ರೆ 90 ಡಿವೈಡೆಡ್ ಬೈ 3 ಆದ್ರೆ ಇದು ಎಷ್ಟತ್ತು ಎಮ್ ವ್ಯಾಲ್ಯೂ 30. ನಮಗೆ ಏನು ಕೇಳ್ಯಾರ ಹಾಗಾದ್ರೆ ಮೇರಿ ಮತ್ತು ದಿಯಾ ಅವರ ವಯಸ್ಸಿನ ನಡುವಿನ ವ್ಯತ್ಯಾಸ ಕೇಳ್ಯಾರ. ಡಿಫ್ರೆನ್ಸ್ ಏನಾಗತ್ತೆ ಇಲ್ಲಿ 30 - 14 ಮಾಡಿದ್ರೆ 16 ವರ್ಷ ಡಿಫರೆನ್ಸ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 20%, 25% ಮತ್ತು 15% ಕ್ರಮವಾಗಿ ನೀಡಿದ ರಿಯಾಯಿತಿಗಳಿಗೆ ಸಮಾನವಾದ ಒಟ್ಟ ಏಕ ರಿಯಾಯಿತಿ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಮಾರ್ಕ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನಾಗತ್ತೆ 20% ಅಂದ್ರೆ ಏನು ಫ್ರಾಕ್ಷನ್ 1/5, 25% ಅಂದ್ರೆ 1/4, 15% ಅಂದ್ರೆ ಏನಾಗುತ್ತೆ 3/20 ಆಗತ್ತೆ. ಇಲ್ಲಿ ರಿಯಾಯಿತಿ ಕೊಟ್ಟಾರ ಅಂದ್ರೆ ಇದು 5ರಿಂದ 4 ಆಗತ್ತೆ, ಇದು 4ರಿಂದ 3 ಆಗತ್ತೆ, ಇಲ್ಲಿ 20ರಿಂದ 17 ಆಗತ್ತೆ. ಇಲ್ಲಿ 4 ಕ್ಯಾನ್ಸಲ್, 100 ರೇಷಿಯೋ ಎಷ್ಟಾಗತ್ತೆ ಇದು 51 ಆಗತ್ತೆ. ಒಟ್ಟು ಇದು ಏನಾಗುತ್ತೆ ಇಲ್ಲಿ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಇಲ್ಲಿ 49 ಡಿವೈಡೆಡ್ ಬೈ 100 × 100 ಮಾಡಿದ್ರೆ ಏಕ ರಿಯಾಯಿತಿ ಎಷ್ಟಾಗುತ್ತೆ ಇಲ್ಲಿ 49% ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ವರುಣ್ ಕೆಲವು ಇರೇಸರ್ಗಳನ್ನು ಡಜನ್ಗೆ 150 ರೂಪಾಯಿ ದರದಲ್ಲಿ ಖರೀದಿಸಿದನು. ಅವನು ಅವುಗಳನ್ನು ಪ್ರತಿಯೊಂದನ್ನು 18 ರೂಪಾಯಿಗೆ ಮಾರಿದನು. ಅವನ ಲಾಭ ಶೇಕಡಾವಾರು ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, 12ಕ್ಕೆ ಎಷ್ಟು ಕೊಟ್ಟನವ 150 ರೂಪಾಯಿ ಕೊಟ್ಟಾನ. ಇದು ಅಂದ್ರೆ ಕಾಸ್ಟ್ ಪ್ರೈಸ್ ಆಯ್ತು. ಸೆಲ್ಲಿಂಗ್ ಪ್ರೈಸ್ ಏನ್ ಮಾಡ್ತಾನ ಅದ 12ನ 18 ರೂಪಾಯಿದಂಗೆ ಮಾರಿದ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 216 ರೂಪಾಯಿ ಆಗುತ್ತೆ. ಪ್ರಾಫಿಟ್ ಎಷ್ಟಾಗುತ್ತೆ ಇಲ್ಲಿ 66 ರೂಪಾಯಿ ಆಯ್ತು. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 66 ಡಿವೈಡೆಡ್ ಬೈ 150 × 100 ಆಗತ್ತೆ. ಅಂದ್ರೆ ಇದು ಪ್ರಾಫಿಟ್ ಎಷ್ಟಾಗುತ್ತೆ ಒಂದು ಪರ್ಸೆಂಟೇಜ್ 44% ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 14 ಮೀಟರ್ ಮತ್ತು 116 ಮೀಟರ್ ಆಯಾಮಗಳನ್ನು ಹೊಂದಿರುವ ಒಂದು ಆಯತದಲ್ಲಿ ಸಂಪೂರ್ಣವಾಗಿ ಒಂದು ಅತ್ಯಂತ ದೊಡ್ಡ ವೃತ್ತದ ಪರಿಧಿ ಎಷ್ಟು ಅಂತ ಕೇಳ್ಯಾರ. ಅಂದ್ರೆ ನೋಡ್ರಿ, ಇದು ಒಂದು ಆಯತ ಐತಿ, ಇದು 116 ಮೀಟರ್, ಇದು 14 ಮೀಟರ್ ಆಗುತ್ತೆ. ಇದ್ರೊಳಗೆ ಒಂದು ವೃತ್ತನ ಸೇರಿಸಿದ್ವಿ ಅಂದ್ರೆ ಏನಾಗುತ್ತೆ, ಇಲ್ಲಿ ವೃತ್ತ ಇಟ್ವಿ ಅಂದ್ರೆ ಇದ್ರ ಲೆಂತ್ ಏನೈತಿ 14 ಮೀಟರ್ ಕೊಟ್ಟನ. ಅಂದ್ರೆ ಇದು ಏನಾಗುತ್ತೆ ಡಯಾಮೀಟರ್ ಆಗುತ್ತೆ. ರೇಡಿಯಸ್ ಎಷ್ಟಾಗ್ತಿ ಇಲ್ಲಿ 7 ಮೀಟರ್ ಆತಂದ್ರೆ ನಮ್ಗೆ ಪರಿಧಿ ಕೇಳ್ಯಾರ. ಪರಿಧಿ ಫಾರ್ಮುಲಾ ಏನಾಗುತ್ತೆ ಇಲ್ಲಿ 2πr ಆಗುತ್ತೆ. 2 × π ವ್ಯಾಲ್ಯೂ 22/7. ರೇಡಿಯಸ್ ಏನಾಗತ್ತೆ ಇದ್ರದ್ದು ಅರ್ಧ ಆಗುತ್ತೆ, ಅಂದ್ರೆ 7 ಆಯ್ತು. 7 ಕ್ಯಾನ್ಸಲ್ ಆಗಿ ಪರಿಧಿ ಎಷ್ಟಾಗುತ್ತೆ 44 ಮೀಟರ್ ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 5 ವರ್ಷಗಳಲ್ಲಿ 4% ಸರಳ ಬಡ್ಡಿ ದರದಲ್ಲಿ 2400 ಆಗುವ ಮೊತ್ತದ ಮೂಲಧನ ಎಷ್ಟು ಅಂತ ಕೇಳ್ಯಾರ. ನೋಡಿ, ಟೋಟಲ್ ರೇಟ್ ಎಷ್ಟಾಗುತ್ತೆ ಇಲ್ಲಿ 5 ವರ್ಷಕ್ಕೆ 20% ಆಗುತ್ತೆ. ಅಮೌಂಟ್ ಕೊಟ್ಟರೆ ಇಲ್ಲಿ ಅಂದ್ರೆ ಅಮೌಂಟ್ ಎಷ್ಟಾಗುತ್ತೆ 120 ಆಗುತ್ತೆ. ಅಂದ್ರೆ 2400 ಆಗುತ್ತೆ. ಇದು ಅಮೌಂಟ್ ಆತ. ನಾವು ಪ್ರಿನ್ಸಿಪಲ್ ಎಷ್ಟಕ್ಕೆ ಇರ್ತೈತಿ 100ಕ್ಕೆ ಇರ್ತೈತಿ. ಅಂದ್ರೆ ಇದು ಇಂಟು 20 ಮಾಡ್ಯಾರ. ಇಂಟು 20 ಮಾಡಿದ್ರೆ ಪ್ರಿನ್ಸಿಪಲ್ ಎಷ್ಟಾಗತ್ತೆ 2000 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 4000 ರೂಪಾಯಿ ದರಕ್ಕೆ ಒಂದು ಜಾಕೆಟ್ನ ಗುರುತು ಬೆಲೆ ಇರ್ತದೆ. ಹಬ್ಬದ ಮಾರಾಟದ ಸಮಯದಲ್ಲಿ ಅದಕ್ಕೆ ಕ್ರಮವಾಗಿ 32% ಮತ್ತು 22% ರಷ್ಟು 2 ಸತತ ರಿಯಾಯಿತಿಗಳನ್ನು ನೀಡಲಾಗುತ್ತೆ. 2 ರಿಯಾಯಿತಿಗಳ ನಂತರ ಅಂತಿಮ ಬೆಲೆ ಎಷ್ಟು ಅಂತ ಕೇಳಿದ್ರೆ ಹಾಗೂ ಪರಿಣಾಮಕಾರಿ ರಿಯಾಯಿತಿ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 4000ಕ್ಕೆ 32% ಡಿಸ್ಕೌಂಟ್ ಅಂದ್ರೆ ಉಳಿಯೋದು ಎಷ್ಟು 68 / 100 ಆಕತಿ. ಆಮೇಲೆ 22% ಅಂದ್ರೆ ಎಷ್ಟು 122 ಉಳಿದ್ರೆ 78 / 100 ಆಗುತ್ತೆ. ಇಲ್ಲಿ 0 ಕ್ಯಾನ್ಸಲ್ ಮಾಡೋಣ. ಎಷ್ಟು ಬರ್ತಿದೆ 2121.6 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಎಫೆಕ್ಟಿವ್ ರೇಟ್ ಕಂಡು ಅಂದ್ರೆ ಇಲ್ಲಿ 32% ಅಂದ್ರೆ ಏನಾಗುತ್ತೆ 100 ರೇಷಿಯೋ 32 ಡಿಸ್ಕೌಂಟ್ ಆಗಿ 68 ಆಗುತ್ತೆ. 100 ರೇಷಿಯೋ ಇನ್ನೊಂದು ಎಷ್ಟಾಗುತ್ತೆ 78 ಆಗುತ್ತೆ. ಇದು 10,000 ರೇಷಿಯೋ 5304 ಆಗುತ್ತೆ. ಡಿಸ್ಕೌಂಟ್ ಎಷ್ಟಾಯ್ತು ಇಲ್ಲಿ 4696 ಆಕತಿ. ಡಿವೈಡ್ ಬೈ 10,000 ಇಂಟು 100 ಮಾಡಿದ್ರೆ 0 ಕ್ಯಾನ್ಸಲ್ ಆಗಿ 46.96% ಏನಾಗುತ್ತೆ ಎಫೆಕ್ಟಿವ್ ಡಿಸ್ಕೌಂಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಬ್ಯಾಟ್ಸ್ಮನ್ 23 ಪಂದ್ಯಗಳಲ್ಲಿ 41 ರನ್ ಗಳಿಸಿದ್ದಾನೆ ಸರಾಸರಿ ರನ್. ಮುಂದಿನ 10 ಪಂದ್ಯಗಳಲ್ಲಿ ಅವನು ಸರಾಸರಿ 16 ರನ್ ಗಳಿಸಿದ್ದಾನೆ. ಒಟ್ಟು 33 ಪಂದ್ಯಗಳನ್ನು ಗಳಿಸಿದ ಸರಾಸರಿ ರನ್ ಎಷ್ಟು ಅಂತ ಕೇಳ್ಯಾರ. ಅಂದ್ರೆ 23 × 41 ಮಾಡಿದ್ರೆ ಎಷ್ಟಾಗುತ್ತೆ 943 ಆಗುತ್ತೆ. 10 × 16 ಮಾಡಿದ್ರೆ ಎಷ್ಟಾಗುತ್ತೆ 160 ರನ್ ಆಗುತ್ತೆ. ಟೋಟಲ್ ರನ್ ಎಷ್ಟಾದ್ರು ಇಲ್ಲಿ 1133 ಆಗುತ್ತೆ. ಸರಾಸರಿ ಏನಾಗುತ್ತೆ 1103. ಟೋಟಲ್ ಮ್ಯಾಚ್ 33 = 33.42 ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 150 ಕಿಲೋಮೀಟರ್ ದೂರವನ್ನು ಸಾಗುವಾಗ ಪ್ರಣಯ್ ಅಮ್ಮನಿಗಿಂತ 2 ಗಂಟೆಗಳು ಹೆಚ್ಚು ಸಮಯ ತೆಗೆದುಕೊಳ್ತಾನೆ. ಪ್ರಣಯ್ ತನ್ನ ವೇಗವನ್ನು ದ್ವಿಗುಣ ಮಾಡಿದರೆ ಅವನು ಅಮ್ಮನಿಗಿಂತ 3 ಗಂಟೆಗಳು ಕಡಿಮೆ ಸಮಯ ತೆಗೆದುಕೊಳ್ತಾನೆ. ಪ್ರಣಯನ ವೇಗ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಪ್ರಣಯ್ ತೆಗೆದುಕೊಳ್ಳೋ ಟೈಮ್ ಏನಾಗುತ್ತೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗುತ್ತೆ. ಅಂದ್ರೆ 150 ಡಿವೈಡೆಡ್ ಬೈ ಇದು ಪ್ರಣಯ್ ಇದು ಯಾರ್ದತ್ತೆ ಪ್ರಣಯ್ ಇಂದಾತ. ಆಮೇಲೆ ಇನ್ನೊಬ್ಬ ಯಾರಿಲ್ಲಿ ಅಮ್ಮಣ್ಣಂದು ಟೈಮ್ ಏನಾಗುತ್ತೆ ಅಮ್ಮಣ್ಣನ ಟೈಮ್ 150 ಡಿವೈಡೆಡ್ ಬೈ ಬಿ ಅಂತ ತೊಗೊಂತೀನಿ ಸ್ಪೀಡ್. ನೋಡ್ರಿ, ಇಲ್ಲಿ 150 ಡಿವೈಡೆಡ್ ಬೈ ಎ = 150 ಡಿವೈಡೆಡ್ ಬೈ ಬಿ ಪ್ಲಸ್ ಅಂದ್ರೆ ಇಲ್ಲಿ ಏನ್ ಮಾಡ್ತಾನ 2 ಗಂಟೆಗಳನ್ನ ಜಾಸ್ತಿ ತಗೊಂತಾನ. ಅಂದ್ರೆ ಪ್ರಣಯ 150 ಡಿವೈಡೆಡ್ ಬೈ ಬಿ ಪ್ಲಸ್ 2 ವರ್ಷ ಆತಿಲ್ಲ. ಆಮೇಲೆ ಏನಾಗುತ್ತೆ ಸ್ಪೀಡ್ ಜಾಸ್ತಿ ಮಾಡ್ತಾನೆ. ಇಲ್ಲಿ ಸ್ಪೀಡ್ ಜಾಸ್ತಿ ಮಾಡಿದಂದ್ರೆ ಏನಾಗುತ್ತೆ ಇಲ್ಲಿ
150 ಡಿವೈಡೆಡ್ ಬೈ ಇಲ್ಲೇ ಪ್ರಣಯ ಸ್ಪೀಡ್ ಜಾಸ್ತಿ ಮಾಡಿದ್ರೆ ಎ ಐತಿ, ಸ್ಪೀಡ್ ಡಬಲ್ ಮಾಡಿದ್ರೆ 2a ಆಗುತ್ತೆ. ಈಜು ಕೊಟ್ಟು ಅವ ಯಾರಿಗಿನ ಅಮ್ಮನ್ಕಿನ 3 ಗಂಟೆ ಕಡಿಮೆ ತಗೊಂತಾನ ಅಂದ್ರೆ 150 ಡಿವೈಡೆಡ್ ಬೈ ಬಿ ಮೈನಸ್ 3 ಆಕತಿ. ಇಲ್ಲಿ ಏನು ಮಾಡ್ತೀನಿ, ಈ ಇಕ್ವೇಶನ್ ಇದು 1 ಅಂತ ತೊಗೊಂತೀನಿ, ಇದು ಇಕ್ವೇಶನ್ 2 ಆಗುತ್ತೆ ಅಂತ ತೊಗೊಂತೀನಿ. ಇಕ್ವೇಶನ್ 1 ಇಕ್ವೇಶನ್ 2 ಮೈನಸ್ ಮಾಡ್ತೀನಿ ನಾ ಇಲ್ಲಿ 150 ಡಿವೈಡೆಡ್ ಬೈ ಎ ಮೈನಸ್ 150 ಡಿವೈಡೆಡ್ ಬೈ 2a ಈಜು ಕೊಟ್ಟು ಎಷ್ಟಾಗತ್ತೆ ಇದು 150 ಡಿವೈಡೆಡ್ ಬೈ ಬಿ ಪ್ಲಸ್ 2 ಮೈನಸ್ 150 ಡಿವೈಡೆಡ್ ಬೈ ಬಿ ಮೈನಸ್ 3 ಆಕತಿ. ಇದೇನಾಗುತ್ತೆ ಎಲ್ ಸಿ ಎಮ್ 2a ಆಗತ್ತೆ. ಇಲ್ಲಿ ಎಷ್ಟಾಗತ್ತೆ ಇದು 300 ಮೈನಸ್ 150 ಡಿವೈಡೆಡ್ ಬೈ 2a ಆಯ್ತು. ಇದು 150 ಡಿವೈಡೆಡ್ ಬೈ ಬಿ ಪ್ಲಸ್ 2 ಮೈನಸ್ 150 ಡಿವೈಡೆಡ್ ಬೈ 3 ಪ್ಲಸ್ 3 ಆಗತ್ತೆ. ಇದು ಕ್ಯಾನ್ಸಲ್ ಆಕವು. ಇಲ್ಲಿ 5 ಈಜು ಕೊಟ್ಟು ಏನಾಗತ್ತೆ ಇದು 300 150 ಉಳಿತೈತಿ ಅಂದ್ರೆ 75 ಡಿವೈಡೆಡ್ ಬೈ ಎ ಆಕತಿ. ಎ ಈಜು ಕೊಟ್ಟು ಏನಾಗತ್ತೆ ಇಲ್ಲಿ 5 1 5 15 ಆಗುತ್ತೆ. ಎ ವೇಗ ಎಷ್ಟಾಗುತ್ತೆ ಅಂದ್ರೆ ಪ್ರಯಾಣ ವೇಗ ಎಷ್ಟಾಗುತ್ತೆ 15 km/h ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 4,000 ಮೊತ್ತವನ್ನು ವರ್ಷಕ್ಕೆ 6.75% ಸರಳ ಬಡ್ಡಿ ದರದಲ್ಲಿ 25 ಫೆಬ್ರವರಿ 2024 ಠೇವಣಿ ಇಟ್ಟು 26 ಏಪ್ರಿಲ್ 2024 ತೆಗೆಯಲಾಯಿತು. ಈ ಅವಧಿಗೆ ಸರಳ ಬಡ್ಡಿ ಎಷ್ಟಂತ ಕೇಳಿದ್ರೆ ನೋಡ್ರಿ 2024 ಏನಾಗುತ್ತೆ ಅಧಿಕ ವರ್ಷ ಆಗುತ್ತೆ. ಅಂದ್ರೆ ಫೆಬ್ರವರಿ ಟೋಟಲ್ ದಿವಸ ಎಷ್ಟಾಗಲ್ಲಿ 25ರಿಂದ 29 ಅಂದ್ರೆ 4 ದಿವಸ ಆಗುತ್ತೆ. ಮಾರ್ಚ್ದಾಗ ಎಷ್ಟು ದಿವಸ ಇದು 31, ಆಮೇಲೆ ಏಪ್ರಿಲ್ದಾಗ 26 ದಿವಸ, ಟೋಟಲ್ ಎಷ್ಟು ದಿವಸ ಆತಿಲ್ಲಿ 61 ದಿವಸ ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಈಜು ಕೊಟ್ಟು ಏನಾಗುತ್ತೆ 4,000 ಇಂಟು ಇಲ್ಲಿ ರೇಟ್ 6.75 ಇಂಟು 61 ಡಿವೈಡೆಡ್ ಬೈ 366 ಆಕತಿ ಡಿವೈಡ್ ಬೈ 100 0 ಕ್ಯಾನ್ಸಲ್ 61 61 6 ಆಗುತ್ತೆ. 3 2 6 3 2 3 5 ಆಗುತ್ತೆ. ಇದು 2 1 2 20 ಆಗುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ 45 ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸಂಜನಾ, ಕಾರ್ತಿಕ್ ಮತ್ತು ದೀಪಾ ಕ್ರಮವಾಗಿ 1050, 1320 ಮತ್ತು 1730 ರೂಪಾಯಿ ಹೂಡಿಕೆ ಮಾಡಿ ಒಂದು ವ್ಯವಹಾರನ ಆರಂಭಿಸ್ತಾರೆ. ವರ್ಷದ ಕೊನೆಯಲ್ಲಿ ಒಟ್ಟು ಲಾಭ 1230 ಆಗಿದ್ರೆ ದೀಪಾವಳಿ ಲಾಭ ಎಷ್ಟಂತ ಕೇಳ್ರೆ ಸಂಜನಾ ಕಾರ್ತಿಕ್ ರೇಷು ದೀಪಾ ಇನ್ವೆಸ್ಟ್ಮೆಂಟ್ ಎಷ್ಟೈತಿ 1730 ಸಾರಿ 1050, 1320, 1730, ಟೈಮು 1 ವರ್ಷ. ಇಲ್ಲಿ 0 0 ಕ್ಯಾನ್ಸಲ್ ಮಾಡೋಣ. 105 ರೇಷೋ 132 ರೇಷೋ 173 ಆಗತ್ತೆ. ಟೋಟಲ್ ಸಮ್ ಎಷ್ಟಾಗತ್ತೆ ಇಲ್ಲಿ 410 ಆಗತ್ತೆ. ಈ 410 ವ್ಯಾಲ್ಯೂ ಎಷ್ಟು ಕೊಟ್ಟನ 1230 ಕೊಟ್ಟನ ಅಂದ್ರೆ ಇಂಟು 3 ಆಗುತ್ತೆ. ನಮ್ಗೆ ಯಾರು ಕೇಳ್ಯಾರ ದೀಪಾನ್ ಪ್ರಾಫಿಟ್ ಎಷ್ಟು ಅಂತ ಕೇಳ್ಯಾರ. ದೀಪಾನ್ ಪ್ರಾಫಿಟ್ ಎಷ್ಟಾಗತ್ತೆ 173 ಇಂಟು 3 ಮಾಡಿದ್ರೆ 519 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ಎಂಬವರು 2 ಸ್ಟೇಷನ್ಗಳ ನಡುವೆ ರೈಲು ಹಳಿಯನ್ನು ಹಾಕಲು ಕೆಲಸ ಕ್ರಮವಾಗಿ 22 ದಿನ ಮತ್ತು 11 ದಿನಗಳನ್ನು ಪೂರ್ಣಗೊಳಿಸಬಹುದು ಅಂತ ಕೇಳ್ಯಾರ. ಅಂದ್ರೆ ಎದು ಎಷ್ಟೈತಿ 22, ಬಿ ಎಷ್ಟೈತಿ 11 ಐತಿ. ಸಿ ಅವರ ಸಹಾಯದಿಂದ ಅವರು ಈ ಎಲ್ಲ ಕೆಲಸವನ್ನು 5 ದಿನಗಳಲ್ಲಿ ಪೂರ್ಣಗೊಳಿಸಿದ್ರು. ಹಾಗಾದ್ರೆ ಸಿ ಒಬ್ಬನ ಆ ಕೆಲಸನ ಎಷ್ಟು ದಿನದಾಗ ಪೂರ್ಣಗೊಳಿಸ್ತಾರೆ ಅಂತ ಕೇಳ್ಯಾರ. ಸಿ ಇದು ಎಷ್ಟು ದಿನ ತೊಗೊಂಡ್ರ ಅಂದ್ರೆ 3 ಜನ ಸೇರಿ ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಸೇರಿ 5 ದಿನ ತೊಗೊಂಡ್ರೆ ಎಲ್ ಸಿ ಎಮ್ ಎಷ್ಟಾಗತ್ತೆ 110 ಆಗತ್ತೆ. 22 ಇಲ್ಲಿ 11 ಹತ್ಲಿ 5 22 ಆಗುತ್ತೆ. ಇಲ್ಲಿ ನೋಡ್ರಿ ಎ ಮತ್ತು ಬಿ ಸೇರಿ ಎಷ್ಟೈತಿ ಇಲ್ಲಿ ಇಬ್ಬರು ಸೇರಿ 15 ಐತಿ. 3 ಮಂದಿ ಸೇರಿ 22 ಆಗುತ್ತೆ. ಅಂದ್ರೆ ಸಿ ಇದು ಎಷ್ಟಾಗುತ್ತೆ 22 15 ಹೋದ್ರೆ 7 ಆಗುತ್ತೆ. ಸಿ ತೆಗೆದುಕೊಳ್ಳುವ ಟೈಮ್ ಎಷ್ಟಾಗುತ್ತೆ 110 ಡಿವೈಡೆಡ್ ಬೈ 7 ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.